ಇದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರಿಪೇರ್ ಎ ಬ್ಲ್ಯಾಂಕ್ ಟೇಬಲ್ ಶೋಯಿಂಗ್ ದ ಪರ್ಟಿಕ್ಯುಲರ್ಸ್ ಅಕಾರ್ಡಿಂಗ್ ಟು ಫ್ಯಾಕಲ್ಟಿ ಕಾಮರ್ಸ್ ಸೈನ್ಸ್. Then sex, boys and girls. Age group below 18 years, 18 to 20, 20 and above. ಇದು ಕ್ವೆಶನ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಬೇಕು. ಇದು ಸೊಲ್ಯೂಷನ್. ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂದ್ರೆ, ಸೇಮ್ ಮುಂಚೆ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಹೆಡ್ ನೋಟ್ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಏಜ್ ಗ್ರೂಪ್ ಬರೀರಿ. ಏಜ್ ಗ್ರೂಪ್ ಬಂದ್ಬಿಟ್ಟು ಇಲ್ಲಿ ಫ್ಯಾಕಲ್ಟಿ ಬರೀರಿ. ಫ್ಯಾಕಲ್ಟಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ? ಫಸ್ಟ್ ಒನ್ ಕಾಮರ್ಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ ಇದೆ. ಅದಾದ್ಮೇಲೆ ಏನು ಬರೀಬೇಕು? ಟೋಟಲ್. ಈ ಟೋಟಲ್ದಲ್ಲಿ ಬಾಯ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಎಷ್ಟಿದ್ದಾರೆ, ದೆನ್ ಟೋಟಲ್. ಓಕೆ, ಟೇಬಲ್ ಸ್ವಲ್ಪ ದೊಡ್ಡದು ಮಾಡೋಣ. ಓಕೆ, ಸಾರಿ. ಕಾಮರ್ಸ್ದಲ್ಲಿ ಎಷ್ಟು ಬಾಯ್ಸ್ ಇದ್ದಾರೆ, ಎಷ್ಟು ಗರ್ಲ್ಸ್ ಇದ್ದಾರೆ, ಮತ್ತೆ ಟೋಟಲ್ ಎಷ್ಟು. ಅದೇ ರೀತಿ ಎಷ್ಟು ಬಾಯ್ಸ್ ಇದ್ದಾರೆ, ಎಷ್ಟು ಗರ್ಲ್ಸ್ ಇದ್ದಾರೆ, ನೆಕ್ಸ್ಟ್ ಎಷ್ಟು ಟೋಟಲ್. ಮತ್ತು ಇವಾಗ ಬಂದ್ಬಿಟ್ಟು ಏನು ಮಾಡಬೇಕಿಲ್ಲಿ? ಏಜ್ ಗ್ರೂಪ್. ಏಜ್ ಗ್ರೂಪ್ ಫಸ್ಟು ಬಿಲೋ 18 ಇದೆ. ಬಿಲೋ 18. ನೆಕ್ಸ್ಟ್ 18 ಟು 20 ಇಯರ್ಸ್ ಇದ್ದಾರೆ. ನೆಕ್ಸ್ಟ್ 20 ಆ್ಯಂಡ್ ಅಬೌವ್ ಇದೆ. ಓಕೆ, 20 ಆ್ಯಂಡ್ ಅಬೌವ್. ನೆಕ್ಸ್ಟ್ ಟೋಟಲ್. ಆಯಿತು, ಇಷ್ಟು ಮಾಡಿಬಿಟ್ರೆ ನಿಮ್ದು 5 ಮಾರ್ಕ್ಸ್ ಪಕ್ಕ. ಓಕೆ, ಅದು ಟೇಬಲ್ ಕೆಳಗಡೆ ಏನು ಬರಿಬೇಕಪ್ಪ ಈಗ? ಫುಟ್ ನೋಟ್. ಫುಟ್ ನೋಟಲ್ಲಿ ಏನು ಬರಿಬೇಕು? ಬಿ ಅಂದರೆ ಬಾಯ್ಸ್, ಜಿ ಅಂದರೆ ಗರ್ಲ್ಸ್, ದೆನ್ ಲಾಸ್ಟ್ ಒನ್ ರಿಸೋರ್ಸಸ್. ಇಷ್ಟು ಬರೆದ್ರೆ ನಿಮಗೆ ಎಷ್ಟು? 5 ಅಂಕಗಳು ಸಿಗ್ತವೆ. This is the next question. Third one. Prepare a blank table relating to residents of a certain locality according to occupation, sex, marital status. Solution. Title ಬರಿಬೇಕು ಮುಂಚೆ. Blank table represents the residents of locality according to their occupation, sex and marital status. ಓಕೆ, ಇದನ್ನ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ನೋಡಿ. ಅಕ್ಯುಪೇಷನ್ ಅಂತ ಬರೀರಿ ಇಲ್ಲಿ. ಲೈನ್ ಹಾಕಿ. ನೆಕ್ಸ್ಟ್ ನಂಬರ್ ಆಫ್ ರೆಸಿಡೆಂಟ್ಸ್ ಅಂತ ಬರಿಬೇಕು. ನಂಬರ್ ಆಫ್ ರೆಸಿಡೆಂಟ್ಸ್ ಕೆಳಗಡೆ ನಂಬರ್ ಆಫ್ ರೆಸಿಡೆಂಟ್ಸ್ ಕೆಳಗಡೆ ಮೆನ್ ಅಂತ ಬರೀರಿ. ನೆಕ್ಸ್ಟ್ ಮೆನ್ನಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್, ಸಿಂಗಲ್,
ದೆನ್ ಟೋಟಲ್. ಇದು ಒಂದು. ನೆಕ್ಸ್ಟ್ ವುಮೆನಲ್ಲಿ ಕೂಡ ಮ್ಯಾರಿಡ್, ಸಿಂಗಲ್, ಟೋಟಲ್. ಇದು ಸೆಕೆಂಡ್ ಒನ್. ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ದಲ್ಲಿ ಏನು ಬರೆದಿದ್ವಿ ನಾವು? ಸೇಮ್ ಮೆನ್, ವುಮೆನ್, ದೆನ್ ಟೋಟಲ್. ಇದು ಒಂದಾದರೆ ಇನ್ನೂ ಒಂದಿದೆ ಅಲ್ವಾ? ಯಾವುದದು? ದಟ್ ಈಸ್ ನಥಿಂಗ್ ಬಟ್ ಅಕ್ಯುಪೇಷನ್ ಏನೇನಿತ್ತು? ಆಫೀಸ್ ಅಂತಿತ್ತು. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್. ನೆಕ್ಸ್ಟ್ ಯಾರ್ದಿತ್ತು? ಬಿಸ್ನೆಸ್ ಮ್ಯಾನ್. ನೆಕ್ಸ್ಟ್ ಥರ್ಡ್ ಒನ್ is what? Bank employee. Next teacher. Next last one total. ಇಷ್ಟು ಬರ್ಬಿಟ್ರೆ ಮುಗೀತು. ಲಾಸ್ಟಿಗೆ ಏನು ಬರಿಬೇಕಂತ ಹೇಳಿದ್ದೀನಿ ಟೇಬಲ್ ಕೆಳಗಡೆ. ಟೋಟಲ್ ಆದಮೇಲೆ ಟೋಟಲ್ಗೆ ಒಂದು ಚಿಕ್ಕ ಲೈನ್ ಹಾಕಿ ಅದ್ರ ಕೆಳಗಡೆ ಒಂದು ಓಕೆ, ಇದು ಟೋಟಲ್. ನೆಕ್ಸ್ಟ್ ಇಲ್ಲೇ ಫುಟ್ ನೋಟ್ ಬರಿಬೇಕು. ಫುಟ್ ನೋಟಲ್ಲಿ ಏನು ಬರಿಬೇಕಂದ್ರೆ ಎಮ್ ಅಂದರೆ ಏನು? ಮ್ಯಾರಿಡ್. ಎಸ್ ಅಂದರೆ ಸಿಂಗಲ್. ಓಕೆ. ಫುಟ್ ನೋಟ್ ಆದಮೇಲೆ ಅದ್ರ ಕೆಳಗಡೆ ಇನ್ನೊಂದು ಏನು ಬರಿಬೇಕು? ರಿಸೋರ್ಸಸ್. ಅದನ್ನ ಇಲ್ಲಿ ಜಾಗ ಇಲ್ಲ ಅಂತೇಳಿ ಇಲ್ಲಿ ಬರಿತಾ ಇದ್ದೀನಿ. ಎಸ್, ಇಷ್ಟು ಬರೆದು ಬಿಟ್ರೆ ನಿಮಗೆ ಮತ್ತೆ 5 ಅಂಕಗಳು.